ನಮಸ್ಕಾರ ಸ್ನೇಹಿತರೆ. ಕ್ರೀಡಾ ಲೋಕದಲ್ಲಿ ಕೆಲವು ಹೆಸರುಗಳು ಕಾಲಾತೀತ, ಕಾಲ ಬದಲಾಗಬಹುದು, ಆಟಗಾರರು ಬದಲಾಗಬಹುದು, ದಾಖಲೆಗಳು ಮುರಿಯಬಹುದು. ಆದರೆ ಕೆಲವು ವ್ಯಕ್ತಿಗಳು ಶಾಶ್ವತ. ಅಂತಹ ಶಾಶ್ವತ ಹೆಸರೇ ಮೈಕೆಲ್ ಜೋರ್ಡಾನ್. ಅವರ ಹೆಸರು ಕೇವಲ ಒಂದು ಆಟಗಾರರದ್ದೇ ಅಲ್ಲ, ಅದು ಒಂದು ಬ್ರ್ಯಾಂಡ್, ಒಂದು ಪ್ರೇರಣೆ, ಒಂದು ಯುಗದ ಪ್ರತೀಕ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಒಬ್ಬ ಸಾಮಾನ್ಯ ಹುಡುಗನು ಹೇಗೆ ವಿಶ್ವದ ಅತ್ಯಂತ ಪ್ರಸಿದ್ಧ ಕ್ರೀಡಾಪಟುವಾಗಿ ಬೆಳೆದರು. ಅವರ ಹೋರಾಟ, ಅವರ ಸಾಧನೆ, ಅವರ ಸೋಲು ಜಯಗಳ ಪಾಠಗಳು ಏನು. ಬನ್ನಿ ಆರಂಭಿಸೋಣ ಈ ಅದ್ಭುತ ಜೀವನ ಯಾನವನ್ನು. ಮೈಕೆಲ್ ಜೋರ್ಡಾನ್ ಅವರು 1963 ಫೆಬ್ರವರಿ 17ರಂದು ಅಮೆರಿಕ ದೇಶದ ಬ್ರೂಕ್ಲಿನ್ ನಗರದಲ್ಲಿ ಜನಿಸಿದರು. ಅವರ ತಂದೆ ಜೇಮ್ಸ್ ಜೋರ್ಡಾನ್ ಮತ್ತು ಅವರ ತಾಯಿ ಡೆಲೋರಿಸ್ ಜೋರ್ಡಾನ್. ಬಾಲ್ಯದಿಂದಲೇ ಮೈಕೆಲ್ ತುಂಬ ಚುರುಕು, ಕ್ರೀಡೆಗಳ ಮೇಲಿನ ಆಸಕ್ತಿ ತುಂಬ ಹೆಚ್ಚು. ಆದರೆ ಜೀವನದ ಮೊದಲ ದೊಡ್ಡ ಆಘಾತ ಅವರಿಗೆ ಹೈಸ್ಕೂಲ್ ದಿನಗಳಲ್ಲಿ ಎದುರಾಯಿತು. ಮೈಕೆಲ್ ಜೋರ್ಡಾನ್ ಅವರು ಶಾಲೆಯ ಬಾಸ್ಕೆಟ್ಬಾಲ್ ತಂಡಕ್ಕೆ ಆಯ್ಕೆಯಾಗಲಿಲ್ಲ. ಹೌದು, ಇತಿಹಾಸದ ಮಹಾನ್ ಆಟಗಾರನಿಗೆ ಮೊದಲನೇ ಅವಕಾಶವೇ ಸಿಗಲಿಲ್ಲ. ಅವರು ಅತ್ತರು, ನೋವು ಅನುಭವಿಸಿದರು, ಆದರೆ ಕೈ ಚೆಲ್ಲಲಿಲ್ಲ. ಪ್ರತಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ ಮಾಡುತ್ತಿದ್ದರು. ನಾನು ಅವರಿಗೆ ತಪ್ಪು ತೋರಿಸಬೇಕು ಎಂಬ ಹಠದಿಂದ ಮುಂದೆ ಸಾಗಿದರು. ಈ ಘಟನೆ ಅವರ ಜೀವನವನ್ನು ಬದಲಿಸಿತು. ಮೈಕೆಲ್ ಜೋರ್ಡಾನ್ ಅವರು ಯೂನಿವರ್ಸಿಟಿ ಆಫ್ ನಾರ್ತ್ ಕ್ಯಾರೋಲಿನಾ ಅಟ್ ಚಾಪೆಲ್ ಹಿಲ್ನಲ್ಲಿ ಅಭ್ಯಾಸ ಮಾಡಿದರು. ಅಲ್ಲಿ ಅವರು ಕೋಚ್ ಡೀನ್ ಸ್ಮಿತ್ ಅವರ ಮಾರ್ಗದರ್ಶನದಲ್ಲಿ ಆಡಿದರು. 1982ರಲ್ಲಿ NCAA ಫೈನಲ್ನಲ್ಲಿ ಅವರು ಹೊಡೆದ ನಿರ್ಣಾಯಕ ಶಾಟ್ ಇಂದಿಗೂ ಅಮೆರಿಕದ ಕ್ರೀಡಾ ಇತಿಹಾಸದಲ್ಲಿ ಪ್ರಸಿದ್ಧ. ಅಲ್ಲಿ ಅವರ ಪ್ರತಿಭೆ ದೇಶವ್ಯಾಪಿಯಾಗಿ ಗುರುತಿಸಲ್ಪಟ್ಟಿತು. 1984ರಲ್ಲಿ ಮೈಕೆಲ್ ಜೋರ್ಡಾನ್ NBA ಡ್ರಾಫ್ಟ್ನಲ್ಲಿ ಆಯ್ಕೆಯಾದರು. ಅವರನ್ನು ಆಯ್ಕೆ ಮಾಡಿದ್ದು ಚಿಕಾಗೋ ಬುಲ್ಸ್. ಅವರ ಮೊದಲ ಸೀಸನ್ನಲ್ಲೇ ಅವರು ರಾಕಿ ಆಫ್ ದ ಇಯರ್ ಪ್ರಶಸ್ತಿ ಗೆದ್ದರು. ಜನರು ಅವರನ್ನು ಏರ್ ಜೋರ್ಡಾನ್ ಎಂದು ಕರೆಯಲು ಆರಂಭಿಸಿದರು, ಏಕೆಂದರೆ ಅವರ ಜಂಪ್ಗಳು ಆಕಾಶ ಮುಟ್ಟುವಂತಿದ್ದವು. 1991ರಿಂದ 1993ರವರೆಗೆ ಚಿಕಾಗೋ ಬುಲ್ಸ್ 3 ವರ್ಷಗಳ ಕಾಲ ನಿರಂತರವಾಗಿ NBA ಚಾಂಪಿಯನ್ಶಿಪ್ ಗೆದ್ದಿತು. ಮೈಕೆಲ್ ಜೋರ್ಡಾನ್ ಪ್ರತಿ ಬಾರಿ ಫೈನಲ್ಸ್ MVP ಪ್ರಶಸ್ತಿ ಪಡೆದರು. 1996ರಿಂದ 1998ರವರೆಗೆ ಮತ್ತೆ 3 ಚಾಂಪಿಯನ್ಶಿಪ್ಗಳು, ಒಟ್ಟು 6 NBA ಟೈಟಲ್ಗಳು, 5 MVP ಪ್ರಶಸ್ತಿಗಳು, 14 ಆಲ್ ಸ್ಟಾರ್ ಆಯ್ಕೆಗಳು. ಇದು ಕೇವಲ ಅಂಕಿ ಅಂಶವಲ್ಲ, ಇದು ಒಂದು ಸಾಮ್ರಾಜ್ಯ. 1993ರಲ್ಲಿ ಮೈಕೆಲ್ ಜೋರ್ಡಾನ್ ಅವರ ತಂದೆಯ ದಾರುಣ ಹತ್ಯೆ ನಡೆಯಿತು. ಈ ಘಟನೆ ಮೈಕೆಲ್ ಜೋರ್ಡಾನ್ ಅವರ ಮನಸ್ಸಿಗೆ ದೊಡ್ಡ ಆಘಾತ ನೀಡಿತು. ಅವರು NBAಯಿಂದ ನಿವೃತ್ತಿ ಘೋಷಿಸಿದರು. ಆದರೆ ಕತೆ ಇಲ್ಲಿ ಮುಗಿಯಲಿಲ್ಲ. ಮೈಕೆಲ್ ಜೋರ್ಡಾನ್ ಅವರು ತಮ್ಮ ತಂದೆಯ ಕನಸನ್ನು ನೆನಪಿಸಿಕೊಂಡು ಬೇಸ್ಬಾಲ್ ಆಡಲು ಆರಂಭಿಸಿದರು. ಅವರು ಚಿಕಾಗೋ ವೈಟ್ ಸಾಕ್ಸ್ ಸಂಸ್ಥೆಯ ಮೈನರ್ ಲೀಗ್ ತಂಡದಲ್ಲಿ ಆಡಿದರು, ಆದರೆ ಅವರ ಮನಸ್ಸು ಇನ್ನೂ ಬಾಸ್ಕೆಟ್ಬಾಲ್ಗೆ ಸೇರಿತ್ತು. 1995ರಲ್ಲಿ ಮೈಕೆಲ್ ಜೋರ್ಡಾನ್ ಅವರು ಕೇವಲ 2 ಪದಗಳಲ್ಲಿ ಸಂದೇಶ ನೀಡಿದರು, ಐ ಆಮ್ ಬ್ಯಾಕ್. ಆ ನಂತರ ಮತ್ತೆ ಚಿಕಾಗೋ ಬುಲ್ಸ್ ಜೊತೆ ಸೇರಿ 3 NBA ಟೈಟಲ್ಗಳನ್ನು ಗೆದ್ದರು. ಇದು ಕ್ರೀಡಾ ಲೋಕದ ಅತ್ಯಂತ ಪ್ರಭಾವಶಾಲಿ ಕಮ್ಬ್ಯಾಕ್ಗಳಲ್ಲಿ ಒಂದು. 1984ರಲ್ಲಿ ನೈಕ್ ಜೊತೆ ಒಪ್ಪಂದ ಮಾಡಿಕೊಂಡರು. ಅದರ ಫಲವಾಗಿ ಹುಟ್ಟಿಕೊಂಡದ್ದು ಏರ್ ಜೋರ್ಡಾನ್ ಬ್ರ್ಯಾಂಡ್. ಇದು ಏರ್ ಜೋರ್ಡಾನ್ ವಿಶ್ವದ ಅತ್ಯಂತ ಮಾರಾಟವಾಗುವ ಸ್ಪೋರ್ಟ್ಸ್ ಶೂ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಮೈಕೆಲ್ ಜೋರ್ಡಾನ್ ಕೇವಲ ಆಟಗಾರನಲ್ಲ, ಅವರು ಜಾಗತಿಕ ಬ್ರ್ಯಾಂಡ್. 2006ರಲ್ಲಿ ಮೈಕೆಲ್ ಜೋರ್ಡಾನ್ ಅವರು ಚಾರ್ಲೋಟ್ ಹಾರ್ನೆಟ್ಸ್ ತಂಡದ ಹಂಚಿಕೆಗಳನ್ನು ಖರೀದಿಸಿದರು. ನಂತರ ಅವರು ತಂಡದ ಮುಖ್ಯ ಮಾಲೀಕರಾದರು. NBA ಇತಿಹಾಸದಲ್ಲಿ ಪೂರ್ಣ ಪ್ರಮಾಣದ ಆಫ್ರಿಕನ್ ಅಮೆರಿಕನ್ ಮಾಲೀಕರಾಗಿ ಇತಿಹಾಸ ನಿರ್ಮಿಸಿದರು. 2020ರಲ್ಲಿ ಬಿಡುಗಡೆಯಾದ ದ ಲಾಸ್ಟ್
ಡ್ಯಾನ್ಸ್ ಎನ್ನುವ ಒಂದು ಡಾಕ್ಯುಮೆಂಟ್ರಿ ಮೈಕೆಲ್ ಜೋರ್ಡಾನ್ ಅವರ ಜೀವನ ಮತ್ತು 1997ರಿಂದ 98 ಬುಲ್ ಸೀಸನ್ ಕುರಿತು ವಿಶ್ವದ ಗಮನ ಸೆಳೆಯಿತು. ಇದು ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಿ ಜಾಗತಿಕ ಹಿಟ್ ಆಯಿತು. ಮೈಕೆಲ್ ಜೋರ್ಡಾನ್ ಅವರಲ್ಲಿದ್ದ ಪ್ರಮುಖ ಗುಣಗಳು ಗೆಲ್ಲುವ ಹಠ, ನಿರಂತರ ಅಭ್ಯಾಸ, ಆತ್ಮವಿಶ್ವಾಸ, ನಾಯಕತ್ವ. ಮೈಕೆಲ್ ಜೋರ್ಡಾನ್ ಅವರು ಹೇಳುತ್ತಿದ್ದ ಒಂದು ಮಾತು, ಐ ಹ್ಯಾವ್ ಫೇಲ್ಡ್ ಓವರ್ ಆ್ಯಂಡ್ ಓವರ್ ಅಗೇನ್ ಇನ್ ಮೈ ಲೈಫ್ ಆ್ಯಂಡ್ ದಟ್ ಈಸ್ ವೈ ಐ ಸಕ್ಸೀಡ್. ಮೈಕೆಲ್ ಜೋರ್ಡಾನ್ ವಿಶ್ವದ ಮೊದಲ ಬಿಲಿಯನಿಯರ್ ಕ್ರೀಡಾಪಟುಗಳಲ್ಲಿ ಒಬ್ಬರು. ಅವರ ಆದಾಯ ಕೇವಲ ಆಟದಿಂದಲ್ಲ, ಜಾಹೀರಾತುಗಳು, ಬ್ರ್ಯಾಂಡುಗಳು, ಹೂಡಿಕೆಗಳು ಎಲ್ಲವೂ ಸೇರಿ. ಮೈಕೆಲ್ ಜೋರ್ಡಾನ್ ಅವರು ಅನೇಕ ದಾನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಕೋಟಿ ಕೋಟಿ ಡಾಲರ್ಗಳನ್ನು ದೇಣಿಗೆ ನೀಡಿದ್ದಾರೆ. ಮೈಕೆಲ್ ಜೋರ್ಡಾನ್ ಅವರು 6 ಸಾರಿ NBA ಚಾಂಪಿಯನ್ಶಿಪ್ ಪಡೆದಿದ್ದಾರೆ, 5 ಬಾರಿ MVP ಪ್ರಶಸ್ತಿಯನ್ನು ಪಡೆದಿದ್ದಾರೆ, 10 ಬಾರಿ ಸ್ಕೋರಿಂಗ್ ಚಾಂಪಿಯನ್ಶಿಪ್ ಪಡೆದಿದ್ದಾರೆ, 2 ಬಾರಿ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದಾರೆ. ಮೈಕೆಲ್ ಜೋರ್ಡಾನ್ ಕೇವಲ ಒಂದು ಹೆಸರು ಅಲ್ಲ, ಅದು ಒಂದು ಪ್ರೇರಣೆ. ಸಾಧಾರಣ ಬಾಲಕನ ಕನಸುಗಳು ಹೇಗೆ ಅಸಾಧಾರಣ ಇತಿಹಾಸವಾಗಬಹುದು ಎಂಬುದಕ್ಕೆ ಜೀವಂತ ಸಾಕ್ಷಿ. ಮೈಕೆಲ್ ಜೋರ್ಡಾನ್ ಅವರು ಕೋರ್ಟಿನಲ್ಲಿ ಕೇವಲ ಬಾಸ್ಕೆಟ್ಬಾಲ್ ಆಡಲಿಲ್ಲ. ಅವರು ಆತ್ಮವಿಶ್ವಾಸ, ಶ್ರಮ ಮತ್ತು ಎಂದಿಗೂ ಕೈಬಿಡದ ಮನೋಭಾವವನ್ನು ಆಡಿದರು. ಸೋಲುಗಳನ್ನು ಹೆಜ್ಜೆಗಳಾಗಿ ಮಾಡಿ ವಿಶ್ವವನ್ನು ಗೆದ್ದ ಹೋರಾಟಗಾರ. ಪ್ರತಿ ಡಂಕಿನಲ್ಲಿ ಧೈರ್ಯ, ಪ್ರತಿ ಶಾಟ್ನಲ್ಲಿ ಸಂಕಲ್ಪ, ಪ್ರತಿ ಗೆಲುವಿನಲ್ಲಿ ಅಹಂಕಾರವಲ್ಲ, ಆತ್ಮನಂಬಿಕೆ ಇತ್ತು. ಇಂದು ಕೂಡ ಅವರ ಕತೆ ನಮಗೆ ಹೇಳುತ್ತದೆ, ಅಸಾಧ್ಯವೆಂಬುದು ಒಂದು ಭಾವನೆ ಮಾತ್ರ. ನಂಬಿಕೆ ಮತ್ತು ಪರಿಶ್ರಮ ಇದ್ದರೆ ನೀವು ಕೂಡ ನಿಮ್ಮದೇ ಇತಿಹಾಸವನ್ನು ಬರೆಯಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.